ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್. ಇವತ್ತು ಡೇಟ್ ಬಂದುಬಿಟ್ಟು ಜೂನ್ 10th, ಟೈಮ್ ಬಂದುಬಿಟ್ಟು 6:39 ಆಗ್ತಿದೆ ಮಾರ್ನಿಂಗ್. ಓಕೆ, ಸೊ ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಷನಲ್ ಪರ್ಪಸ್. ಬೈ ಮಾಡಿ ಸೆಲ್ ಮಾಡಿ ಅಂತ ರಿಕಮೆಂಡೇಶನ್ ಮಾಡಲ್ಲ, ನಾನು ಹೇಳಲ್ಲ. ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಪರ್ಪಸ್. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಓಕೆ, ಸೊ ಇವತ್ತು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನಾವು ನೋಡೋದಾದ್ರೆ, ಇವತ್ತು ಮೋಸ್ಟ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದು, ಸಮ್ವೇರ್ ಇಲ್ಲಿ ಅಂತ ಆಗ್ಬೋದು. ನಾನು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಓಪನ್ ಆಗ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೇ ಬಿ ನೋಡೋಣ. ನೆನ್ನೆ ಸಹ ನೋಡೋದಾದ್ರೆ ತುಂಬ ಬಿಗ್ ಗ್ಯಾಪ್ ಅಪ್ ಓಪನ್ ಆಯಿತು. ಮೇ ಬಿ ಇನ್ನು ಮಾರ್ಕೆಟಲ್ಲಿ ಸ್ವಲ್ಪ ಟೈಮ್ ಇದೆ, ಇನ್ನು 2 hours ಆಗುತ್ತೆ. 2 hours ಆದಮೇಲೆ ಮತ್ತೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ಓಪನ್ ಆಗ್ಬೋದು ಅಂತ. ಸೊ ಆದರೆ ಈ ಒಂದು ಲೆವೆಲ್ ಏನಿದೆ, ಈ ಒಂದು ಲೆವೆಲ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಲೆವೆಲ್. ಸೊ ದಟ್ ನಾನು ಏನು ಥಿಂಕ್ ಮಾಡ್ತಾ ಇದ್ದೀನಿ ಅಂತಂದರೆ, ಮಾರ್ಕೆಟ್ ಬಂದುಬಿಟ್ಟು ಈ ಒಂದು ಲೆವೆಲಲ್ಲಿಗೆ ಇಲ್ಲಿ ಎಲ್ಲಾದರೂ ಓಪನ್ ಆದರೂ ಸಹ ಇಲ್ಲಿ ತನಕ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡೋದಾದರೆ 23,363 ಏನಿದೆ ಈ ಲೆವೆಲ್, ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ರಿವರ್ಸಲು ಸಹ ತಗೋಬೋದು. ಓಕೆ, ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಈ ಒಂದು ರಿಜೆಕ್ಷನ್ ತಗೊಂಡು ಮಾರ್ಕೆಟಲ್ಲಿ ಪ್ಲಾನ್ ಆಫ್ ಆಕ್ಷನ್ ಇವಾಗ ಹೇಳ್ತಿರೋದು, ಇಲ್ಲಿಂದ ಬೀಳ್ಬೋದು. ಇನ್ ಕೇಸ್ ಇದನ್ನು ಟಚ್ ಆದರೆ ನಾವು ಟ್ರೇಡ್ನ ಮಾಡೋಂಗಿಲ್ಲ. ಇಲ್ಲಿ ನಮ್ಗೆ ಯಾವುದೋ ಒಂದು ಬೀರಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬರ್ತಾ ಇದ್ರೆ, ಸೇಮ್ ಕ್ಯಾಂಡಲ್ ಎಂಟ್ರಿ, ಸೇಮ್ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಬೇಕು ಅಂತಂದರೆ ನೀವು ಪೇಪರ್ ಟ್ರೇಡಿಂಗ್ ಮಾಡ್ಕೋಬೋದು. ಆ ರೀತಿ ಒಂದು ಇದಿರುತ್ತೆ. ಓಕೆ, ಸೊ ನೀವು ಸಹ ಇದು ಎಜುಕೇಷನಲ್ ಪರ್ಪಸ್ ನೋಡಿ. ಸೊ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬರಬೇಕು, ಸೇಮ್ ಕ್ಯಾಂಡಲ್ ಲೋ ಎಂಟ್ರಿ, ಹೈ ಈಸ್ ದ ಸ್ಟಾಪ್ ಲಾಸ್, ವೇಟ್ ಮಾಡ್ಕೊಂಡಿರ್ಬೋದು. ಸೊ ಮಿನಿಮಮ್ ಇಲ್ಲಿ ತನಕ ಬರುತ್ತೆ. ಇದು ಬಂದುಬಿಟ್ಟು 23,278. ಇದ್ರ ಕೆಳಗಡೆ ಕ್ಲೋಸ್ ಆಗ್ತಾ ಇದ್ರೆ ಅಗೈನ್ ಇದು ಬಂದುಬಿಟ್ಟು ಈ ಒಂದು ಲೋನನ್ನ ರಿಟೆಸ್ಟ್ ಮಾಡಿ ಅಗೈನ್ ಕೆಳಗಡೆ ಬೀಳ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ 23,168, ಇದು ಸಹ ಸಪೋರ್ಟು. ಮೇ ಬಿ ಮಾರ್ಕೆಟ್ ಏನಾದರೂ ಬ್ರೇಕ್ಔಟ್ ಆಗ್ತಾ ಇದ್ರೆ ಇದನ್ನು ಸಹ ಬ್ರೇಕ್ಔಟ್ ಆಗುತ್ತೆ. 23,144 ಕೆಳಗಡೆ ಬಂದು ಅಗೈನ್ ನೀವು ನೋಡ್ಬೋದು 23,079. ಇದು ಬಂದುಬಿಟ್ಟು ಮೇಜರ್ ಸಪೋರ್ಟ್ ಲೆವೆಲ್. ಮಾರ್ಕೆಟ್ ಬಂದುಬಿಟ್ಟು ಇಲ್ಲಿ ತನಕ ಬಂದುಬಿಟ್ಟು ಅಗೈನ್ ಒಂದು ವಿ ಶೇಪ್ ರಿಕವರಿ ನೋಡೋ ಒಂದು ಸಾಧ್ಯತೆ ಇದೆ. ಇದು ಸಹ ಇಷ್ಟು ದೊಡ್ಡದಾಗಿ ಬರ್ತಾ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಇಲ್ಲಿ ತನಕ ಸಹ ಬರ್ಬೋದು, ಅಥವಾ ಈ ಒಂದು ಹೈನನ್ನ ಬ್ರೇಕ್ಔಟ್ ಆಗಿ ಇಲ್ಲಿ ತನಕ ಬರ್ಬೋದು, ಇಲ್ಲಿ ತನಕನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಿನಿಮಮ್ ಟಾರ್ಗೆಟ್ಸ್ ಬಂದೇ ಬರುತ್ತೆ. ಓಕೆ, ಇವಾಗ ಇದೇನು ಹೇಳಿರೋದು, ಇದು ಬಂದುಬಿಟ್ಟು ಪ್ಲಾನ್ ನಂಬರ್ ಎ. ಸೊ ಮೇ ಬಿ ಪ್ರೈಸ್ ಬಂದುಬಿಟ್ಟು ಇಲ್ಲಿ ಓಪನ್ ಆಗಿ ಈ ಒಂದು ರಿಜೆಕ್ಷನ್ನ ತಗೊಂಡು ಮೇ ಬಿ ಈ ಥರ ಸಹ ಆಗ್ಬೋದು, ವಿ ಕಾಂಟ್ ಸೇ. ಸೊ 2 ಪ್ರಾಬಬಿಲಿಟಿ ಇದೆ. ಈಗ ನೋಡಿ, ಮಾರ್ಕೆಟ್ ಸಮ್ವೇರ್ ಇಲ್ಲೇ ಓಪನ್ ಆಗಿಬಿಟ್ಟು 23,278 ಏನಿದೆ, ಇಲ್ಲೇ ರಿಜೆಕ್ಷನ್ ತಗೊಂಡು ಅಗೇನ್ ಕೆಳಗಡೆ ಬೀಳ್ಬೋದು, ಈ ಒಂದು ಸಪೋರ್ಟ್ ತನಕನೇ ಬರ್ಬೋದು, ಈ ಒಂದು ರಿಜೆಕ್ಷನ್ ತನಕ ಈ ರೀತಿ ಸಹ ಆಗ್ಬೋದು. ಸೊ 2 ಕೈಂಡ್ ಆಫ್ ಪ್ಲಾನ್ ಆಫ್ ಆಕ್ಷನ್ ಸಹ ನಮಗೆ ಅವೈಲಬಿಲಿಟಿಯಲ್ಲಿ ಇರುತ್ತೆ. ಓಕೆ, ಇದು ಬಂದುಬಿಟ್ಟು ಅವಾಗ ಏನು ಹೇಳಿದ್ದೀನಿ, ಇದು ಬಂದುಬಿಟ್ಟು ಪ್ಲಾನ್ ನಂಬರ್ ಎ. ಸೊ ಪ್ಲಾನ್ ನಂಬರ್ ಬಿ ಬಂದುಬಿಟ್ಟು 23,464 ಅಪ್ಸೈಡ್ ಏನಾದರೂ ಮಾರ್ಕೆಟ್ ಹೋಗ್ತಾ ಇದ್ರೆ ಮಾರ್ಕೆಟಲ್ಲಿ ಅಲ್ಟ್ರಾ ಬುಲಿಶ್ ಇರುತ್ತೆ. ಮಾರ್ಕೆಟ್ ಏನಾದರೂ 23,070 ಕೆಳಗೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ಅಗೈನ್ ಇದು ರಿಟೆಸ್ಟ್ ಮಾಡೋಕ್ಕೆ ಬರುತ್ತೆ. ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿ ಕೆಳಗಡೆ ಬ್ರೇಕ್ ಆಗ್ತಾ ಇದ್ರೆ ಅವಾಗ ಎಂಟ್ರಿ ಟ್ರಿಗರ್ ಆಗುತ್ತೆ. ಸೊ ಇಲ್ಲಿಂದ ಒಂದು ಡೌನ್ಫಾಲ್ ಆಗ್ತಾ ಇರುತ್ತೆ. ಇದು ಬಂದುಬಿಟ್ಟು ಪ್ಲಾನ್ ನಂಬರ್ ಬಿ. ಆ್ಯಂಡ್ ಇವಾಗ ಪ್ಲಾನ್ ಸಿ. ಸೊ ಅರ್ಥ ಮಾಡ್ಕೊಳ್ಳಿ, ಇದು ಬಂದುಬಿಟ್ಟು ಇವತ್ತಿನ ಮೇಜರ್ ರೆಸಿಸ್ಟೆನ್ಸ್, ಇದು ಬಂದುಬಿಟ್ಟು ಮೇಜರ್ ಸಪೋರ್ಟ್, ಇವು ಬಂದುಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್. ಸೊ ಇನ್ನು ಇನ್ಸೈಡಲ್ಲಿ ಇನ್ನೊಂದು ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುತ್ತೆ. ಮೇ ಬಿ ಮಾರ್ಕೆಟಲ್ಲಿ ಇವತ್ತು ಇದೇ ಒಂದು ಸಿನಾರಿಯೋ ಒಳಗಡೆನೂ ಇರ್ಬೋದು. ಸೊ ಇಲ್ಲಿ ಈ ಥರನೂ ಸಹ ಒಂದು ಫಾರ್ಮೇಷನ್ ಆಗೋ ಒಂದು ಸಾಧ್ಯತೆ ತುಂಬ ಕಾಣಿಸ್ತಾ ಇದೆ. ಓಕೆ, ಈ ರೀತಿ ಸಹ ಆಗ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇದು ಬಂದುಬಿಟ್ಟು ಯಾವುದು ಇನ್ಸೈಡ್ ಇಲ್ಲೇನಾದರೂ ಆಗ್ತಿದೆ ಅಂತಂದರೆ ಚಾರ್ಟ್ ಪ್ಯಾಟ್ರನ್ಸ್ ಆಗ್ತಾ ಇರುತ್ತೆ ಸುಮಾರು ಸತಿ. ಇಲ್ಲಿ ಬಂದುಬಿಟ್ಟು ಚಾರ್ಟ್ ಪ್ಯಾಟ್ರನ್ಸ್ ಆಗ್ತಾ ಇರುತ್ತೆ, ಟ್ರೆಂಡ್ ಲೈನ್ ಬ್ರೇಕ್ಔಟು, ಡಿಸೆಂಡಿಂಗ್ ಟ್ರಯಾಂಗಲ್, ಯಾವುದೋ ಒಂದು ಚಾರ್ಟ್ ಪ್ಯಾಟ್ರನ್ ಈ ಒಂದು ಲೆವೆಲಲ್ಲಿ ಆಗುತ್ತೆ, ಅಥವಾ ಈ ಒಂದು ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಚಾರ್ಟ್ ಪ್ಯಾಟ್ರನ್ಸ್ ಆಗ್ತಾ ಇರುತ್ತೆ. ದೊಡ್ಡ ಚಾರ್ಟ್ ಪ್ಯಾಟ್ರನ್ಸ್ ಆಗುತ್ತಲ್ವ, ಆ ಒಂದು ಚಾರ್ಟ್ ಪ್ಯಾಟ್ರನ್ಸ್ ಆಗುತ್ತೆ. ಸೊ ನೆನಪಿಟ್ಕೊಳ್ಳಿ ಆಲ್ವೇಸ್, ಈ ಒಂದು ಅಪ್ಸೈಡ್ ಮೇಜರ್ ರೆಸಿಸ್ಟೆನ್ಸ್ ಏನಿದೆ ಇಲ್ಲಿಂದ ಒಂದು ರಿವರ್ಸಲು ಆಗ್ಬೋದು. ಇನ್ ಕೇಸ್ ಅಪ್ಸೈಡ್ ಬೆಳಿಗ್ಗೆ ಅದು ಹಾಗೆ ಅಪ್ಸೈಡ್ ಹೋಗ್ತಾ ಇದ್ರೆ ಇಲ್ಲಿಂದ ಸಹ ರಿವರ್ಸಲ್ ಆಗ್ಬೋದು. ಬಿಕಾಸ್ ದಿಸ್ ಇಸ್ ದ ಮೇಜರ್ ರೆಸಿಸ್ಟೆನ್ಸ್. 23,440 ಏನಿದೆ ಇದು ಬಂದುಬಿಟ್ಟು ಮೇಜರ್ ರೆಸಿಸ್ಟೆನ್ಸ್. ಎನಿ ಟೈಮ್ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳ್ಬೋದು. ಸೊ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತಂದರೆ, ಈಗ ನೀವು ನೋಡೋದಾದರೆ ಇದು ಬಂದುಬಿಟ್ಟು ಪ್ರೀವಿಯಸ್ ಡೇ ಹೈ.
ಸೊ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಕೆಳಗೆ ಕ್ಲೋಸ್ ಆಗಿ ಅಗೇನ್ ಇದು ರೀಟೆಸ್ಟ್ ಮಾಡಿಕೊಂಡು ಅಗೇನ್ ಕೆಳಗಡೆ ಬೀಳ್ಬೋದು. ಸೊ ಹಾಗಾಗಿ ಈ ಒಂದು ಅನಾಲಿಸಿಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಿರೋದು. ಓಕೆ, ಸೊ ಈವನ್ ಇಲ್ಲೂ ಸಹ ಒಂದು ಸಪೋರ್ಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಸಪೋರ್ಟ್ ಏನೂ ಇರಲ್ಲ, ಇಲ್ಲಿ ಒಂದು ಸೀಕ್ರೆಟ್ ಸಪೋರ್ಟ್ ಇರುತ್ತೆ. ಆ ಒಂದು ಸಪೋರ್ಟ್ ಬೇಸಿಸ್ ಮೇಲೆ ನಾನು ನಿಮಗೆ ಇದು ಹೇಳ್ತಿರೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಷನಲ್ ಪರ್ಪಸ್, ಯಾರಿಗೆ ಬೈ ಮಾಡಿ ಸೇಲ್ ಮಾಡಿ ಅಂತ ರೆಕಮೆಂಡೇಶನ್ ಮಾಡ್ತಾ ಇಲ್ಲ. ಇನ್ ಕೇಸ್ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನ ರಿಯಾಲಿಟಿಯಾಗಿ ಕಲಿಬೇಕು ಅಂತಂದರೆ ಇಲ್ಲಿ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.